ದಿನದಿಂದ ದಿನಕ್ಕೆ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಬರಿದಾಗ್ತಾ ಇದೆ. ಇನ್ನು 124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕುಸಿತಾ ಇದೆ. ಮುಂಗಾರು ಏನಾದರೂ ತಡವಾಗಿ ಬಂದರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಜೂನ್ನಲ್ಲಿ ಮಳೆ ಏನಾದರೂ ಆಗದೇ ಇದ್ದರೆ ಬೆಂಗಳೂರಲ್ಲಿ ಕಾವೇರಿ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಎದುರಾಗಲಿದೆ. ಸದ್ಯಕ್ಕೆ ಡ್ಯಾಮ್ನಲ್ಲಿರೋದು 17 TMC ನೀರು ಮಾತ್ರ. ಈ 17 TMCಯಲ್ಲಿ ಒಂದಷ್ಟು ಸಂಗ್ರಹ ಮಾಡ್ಕೊಳ್ಬೇಕಾಗುತ್ತೆ. 7 TMC ಡೆಡ್ ಸ್ಟೋರೇಜ್ ಅದರಲ್ಲಿ, ಅದನ್ನು ಬಳಕೆ ಮಾಡುವಂತಿಲ್ಲ. ಬಳಕೆಗೆ ಲಭ್ಯ ಇರೋದು 10 TMC ನೀರು ಮಾತ್ರ. ಈ 10 TMCಯಲ್ಲಿ ಬೆಳೆ ಹಾಗೂ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಗುತ್ತೆ. ಅದೇ ಉದ್ದೇಶಕ್ಕಾಗಿ ಕೊಡಬೇಕು. ಬೆಳೆಗೆ ನೀರು ಕೊಡದೇ ಇದ್ದರೆ ಬೆಳೆ ಸಂಪೂರ್ಣವಾಗಿ ನಾಶ ಆಗುವಂತಹ ಭೀತಿ. ಹಾಗಾಗಿ ಮುಂಗಾರು ಏನಾದರೂ ಡಿಲೇ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆತಂಕ ಎದುರಾಗಲಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮಿನ ಮಟ್ಟ ದಿನೇ ದಿನೇ ಕುಸಿತ ಆಯ್ತಾ ಇದೆ. ಇದರಿಂದಾಗಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುತ್ತಾ, ನೀರಿನ ಸಮಸ್ಯೆ ಉಲ್ಬಣ ಆಗುತ್ತಾ ಅನ್ನೋ ಒಂದು ಆತಂಕ ಇರುವಂಥದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಹೇಳಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಕೆಆರ್ಎಸ್ ಡ್ಯಾಮ್ ಬರಿದಾಗ್ತಾ ಇರುವಂಥ ದೃಶ್ಯವನ್ನು 124.80 ಅಡಿ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 92 ಅಡಿ ಮಾತ್ರ ನೀರು ಇರುವಂಥದ್ದು. ಹೀಗಾಗಿ ಬರಿದಾಗ್ತಾ ಇರುವಂಥ ಅಣೆಕಟ್ಟೆಯನ್ನು ಗಮನಿಸ್ಬೋದು. ಒಂದೆಡೆ ಬಿರು ಬಿಸಿಲು, ಬೇಸಿಗೆಯ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಜಲಾಶಯಗಳ ನೀರಿನ ಮಟ್ಟ ಕುಸಿತಾ ಹೋಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟವು ಅದೇ ರೀತಿ ಕುಸಿತಾ ಇರುವಂಥದ್ದು. 92 ಅಡಿಗೆ ನೀರು ಕುಸಿತಿದೆ. ಇನ್ನು ಮೇ ತಿಂಗಳಿನಲ್ಲಿ ಡ್ಯಾಮ್ನಿಂದ ಕೃಷಿಗೆ ನೀರು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಕಡೆ ಬಿಸಿಲಿನ ಝಳ ಹೆಚ್ಚಾಗಿರುವಂಥದ್ದು, ಬಿರು ಬಿಸಿಲಿಗೆ ಬೆಳೆಗಳು ಒಣಗುವಂಥ ಭೀತಿ ಎದುರಾಗಿದೆ. ಒಂದು ತಿಂಗಳು ನೀರು ಕೊಡಲಿಲ್ಲ ಅಂದರೆ ಖಂಡಿತವಾಗೂ ಈಗ ಬೆಳೆದಿರುವಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಒಂದು 15 ದಿವಸನಾದರೂ ಕೂಡ ನೀರನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಅದ್ರ ಜೊತೆಗೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅವಲಂಬಿಸಿರುವಂಥ ಜಿಲ್ಲೆಗಳಿಗೆ ನೀರು ಕೊಡಬೇಕು. ಹಾಗಾಗಿ ಈ ನೀರಿನಲ್ಲಿ ಎಲ್ಲ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಾಧ್ಯವೋ ಆಗಲ್ವಾ ಅನ್ನೋದೊಂದು ಸಹಜವಾಗಿ ಪ್ರಶ್ನೆ ಇರುವಂಥದ್ದು. ಸದ್ಯ ಡ್ಯಾಮ್ನಲ್ಲಿ 17 TMC ನೀರು ಶೇಖರಣೆಯಾಗಿದೆ. 17 TMCಯಲ್ಲಿ 7 TMC ಡೆಡ್ ಸ್ಟೋರೇಜ್, ಅದನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಡ್ಯಾಮ್ ಸೇಫ್ಟಿಯಿಂದ ಆ ನೀರನ್ನು ಅಲ್ಲೇ ಬಿಡಬೇಕು. ಉಳಿಕೆ 10 TMC ನೀರಿನಲ್ಲಿ ಕೃಷಿ ಹಾಗೂ ಕುಡಿಯೋ ನೀರಿಗೆ ಕೊಡಬೇಕು. ಏನು ಈಗಿದ್ರೂ ಕೂಡ ಮೇ ಅಂತ್ಯದವರೆಗೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೀರಿಗೆ ದೊಡ್ಡ ಪ್ರಮಾಣದ ಸಮಸ್ಯೆ ಆಗಲ್ಲ. ಮೊದಲು ನಾವು ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಬಳಿಕ ಕೃಷಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅಷ್ಟಾದರೂ ಕೂಡ ಮುಂಗಾರಿನಲ್ಲೇನಾದರೂ ಮಳೆ ಕಡಿಮೆ ಆಯಿತು ಅಂದರೆ ನಿಜಕ್ಕೂ ಕೂಡ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗುತ್ತೆ. ಹನಿ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಒಂದು ಆತಂಕ ಸಹಜವಾಗಿ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ದಿನದಿಂದ ದಿನಕ್ಕೆ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಬರಿದಾಗ್ತಾ ಇದೆ. ಇನ್ನು 124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ ಕುಸಿತಾ ಇದೆ. ಮುಂಗಾರು ಏನಾದರೂ ತಡವಾಗಿ ಬಂದರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಜೂನ್ನಲ್ಲಿ ಮಳೆ ಏನಾದರೂ ಆಗದೇ ಇದ್ದರೆ ಬೆಂಗಳೂರಲ್ಲಿ ಕಾವೇರಿ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಎದುರಾಗಲಿದೆ. ಸದ್ಯಕ್ಕೆ ಡ್ಯಾಮ್ನಲ್ಲಿರೋದು 17 TMC ನೀರು ಮಾತ್ರ. ಈ 17 TMCಯಲ್ಲಿ ಒಂದಷ್ಟು ಸಂಗ್ರಹ ಮಾಡ್ಕೊಳ್ಬೇಕಾಗುತ್ತೆ. 7 TMC ಡೆಡ್ ಸ್ಟೋರೇಜ್ ಅದರಲ್ಲಿ, ಅದನ್ನು ಬಳಕೆ ಮಾಡುವಂತಿಲ್ಲ. ಬಳಕೆಗೆ ಲಭ್ಯ ಇರೋದು 10 TMC ನೀರು ಮಾತ್ರ. ಈ 10 TMCಯಲ್ಲಿ ಬೆಳೆ ಹಾಗೂ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಗುತ್ತೆ. ಅದೇ ಉದ್ದೇಶಕ್ಕಾಗಿ ಕೊಡಬೇಕು. ಬೆಳೆಗೆ ನೀರು ಕೊಡದೇ ಇದ್ದರೆ ಬೆಳೆ ಸಂಪೂರ್ಣವಾಗಿ ನಾಶ ಆಗುವಂತಹ ಭೀತಿ. ಹಾಗಾಗಿ ಮುಂಗಾರು ಏನಾದರೂ ಡಿಲೇ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆತಂಕ ಎದುರಾಗಲಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮಿನ ಮಟ್ಟ ದಿನೇ ದಿನೇ ಕುಸಿತ ಆಯ್ತಾ ಇದೆ. ಇದರಿಂದಾಗಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುತ್ತಾ, ನೀರಿನ ಸಮಸ್ಯೆ ಉಲ್ಬಣ ಆಗುತ್ತಾ ಅನ್ನೋ ಒಂದು ಆತಂಕ ಇರುವಂಥದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಹೇಳಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು.
KRS ಡ್ಯಾಮ್ ಬರಿದಾಗ್ತಾ ಇರುವಂಥ ದೃಶ್ಯವನ್ನು 124.80 ಅಡಿ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ KRS ಜಲಾಶಯದಲ್ಲಿ ಕೇವಲ 92 ಅಡಿ ಮಾತ್ರ ನೀರು ಇರುವಂಥದ್ದು. ಹೀಗಾಗಿ ಬರಿದಾಗ್ತಾ ಇರುವಂಥ ಅಣೆಕಟ್ಟೆಯನ್ನು ಗಮನಿಸ್ಬೋದು. ಒಂದೆಡೆ ಬಿರು ಬಿಸಿಲು, ಬೇಸಿಗೆಯ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಜಲಾಶಯಗಳ ನೀರಿನ ಮಟ್ಟ ಕುಸಿತಾ ಹೋಗ್ತಾ ಇದೆ. KRS ಡ್ಯಾಮ್ನ ನೀರಿನ ಮಟ್ಟವು ಅದೇ ರೀತಿ ಕುಸಿತಾ ಇರುವಂಥದ್ದು. 92 ಅಡಿಗೆ ನೀರು ಕುಸಿತಿದೆ. ಇನ್ನು ಮೇ ತಿಂಗಳಿನಲ್ಲಿ ಡ್ಯಾಮ್ನಿಂದ ಕೃಷಿಗೆ ನೀರು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಕಡೆ ಬಿಸಿಲಿನ ಝಳ ಹೆಚ್ಚಾಗಿರುವಂಥದ್ದು, ಬಿರು ಬಿಸಿಲಿಗೆ ಬೆಳೆಗಳು ಒಣಗುವಂಥ ಭೀತಿ ಎದುರಾಗಿದೆ. ಒಂದು ತಿಂಗಳು ನೀರು ಕೊಡಲಿಲ್ಲ ಅಂದರೆ ಖಂಡಿತವಾಗೂ ಈಗ ಬೆಳೆದಿರುವಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಒಂದು 15 ದಿವಸನಾದರೂ ಕೂಡ ನೀರನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಅದ್ರ ಜೊತೆಗೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅವಲಂಬಿಸಿರುವಂಥ ಜಿಲ್ಲೆಗಳಿಗೆ ನೀರು ಕೊಡಬೇಕು. ಹಾಗಾಗಿ ಈ ನೀರಿನಲ್ಲಿ ಎಲ್ಲ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಾಧ್ಯವೋ ಆಗಲ್ವಾ ಅನ್ನೋದೊಂದು ಸಹಜವಾಗಿ ಪ್ರಶ್ನೆ ಇರುವಂಥದ್ದು. ಸದ್ಯ ಡ್ಯಾಮ್ನಲ್ಲಿ 17 TMC ನೀರು ಶೇಖರಣೆಯಾಗಿದೆ. 17 TMCಯಲ್ಲಿ 7 TMC ಡೆಡ್ ಸ್ಟೋರೇಜ್, ಅದನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಡ್ಯಾಮ್ ಸೇಫ್ಟಿಯಿಂದ ಆ ನೀರನ್ನು ಅಲ್ಲೇ ಬಿಡಬೇಕು. ಉಳಿಕೆ 10 TMC ನೀರಿನಲ್ಲಿ ಕೃಷಿ ಹಾಗೂ ಕುಡಿಯೋ ನೀರಿಗೆ ಕೊಡಬೇಕು. ಏನು ಈಗಿದ್ರೂ ಕೂಡ ಮೇ ಅಂತ್ಯದವರೆಗೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೀರಿಗೆ ದೊಡ್ಡ ಪ್ರಮಾಣದ ಸಮಸ್ಯೆ ಆಗಲ್ಲ. ಮೊದಲು ನಾವು ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಬಳಿಕ ಕೃಷಿಗೆ ಆದ್ಯತೆನೇ ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅಷ್ಟಾದರೂ ಕೂಡ ಮುಂಗಾರಿನಲ್ಲಿ ಏನಾದರೂ ಮಳೆ ಕಡಿಮೆ ಆಯಿತು ಅಂದರೆ ನಿಜಕ್ಕೂ ಕೂಡ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗುತ್ತೆ. ಹನಿ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಒಂದು ಆತಂಕ ಸಹಜವಾಗಿ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ದಿನದಿಂದ ದಿನಕ್ಕೆ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಬರಿದಾಗ್ತಾ ಇದೆ. ಇನ್ನು 124.80 ಅಡಿ ಗರಿಷ್ಠ ಮಟ್ಟದ KRS ಡ್ಯಾಮ್ನ ನೀರಿನ ಮಟ್ಟ ಕುಸಿತಾ ಇದೆ. ಮುಂಗಾರು ಏನಾದರೂ ತಡವಾಗಿ ಬಂದರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಜೂನ್ನಲ್ಲಿ ಮಳೆ ಏನಾದರೂ ಆಗದೇ ಇದ್ದರೆ ಬೆಂಗಳೂರಲ್ಲಿ ಕಾವೇರಿ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಎದುರಾಗಲಿದೆ. ಸದ್ಯಕ್ಕೆ ಡ್ಯಾಮ್ನಲ್ಲಿರೋದು 17 TMC ನೀರು ಮಾತ್ರ. ಈ 17 TMCಯಲ್ಲಿ ಒಂದಷ್ಟು ಸಂಗ್ರಹ ಮಾಡಿಕೊಳ್ಬೇಕಾಗುತ್ತೆ. 7 TMC ಡೆಡ್ ಸ್ಟೋರೇಜ್, ಅದರಲ್ಲಿ ಅದನ್ನು ಬಳಕೆ ಮಾಡುವಂತಿಲ್ಲ. ಬಳಕೆಗೆ ಲಭ್ಯ ಇರೋದು 10 TMC ನೀರು ಮಾತ್ರ. ಈ 10 TMCಯಲ್ಲಿ ಬೆಳೆ ಹಾಗೂ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಗುತ್ತೆ. ಅದೇ ಉದ್ದೇಶಕ್ಕಾಗಿ ಕೊಡಬೇಕು. ಬೆಳಗ್ಗೆ ನೀರು ಕೊಡದೇ ಇದ್ದರೆ ಬೆಳೆ ಸಂಪೂರ್ಣವಾಗಿ ನಾಶ ಆಗುವಂತಹ ಭೀತಿ. ಹಾಗಾಗಿ ಮುಂಗಾರು ಏನಾದರೂ ಡಿಲೇ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆತಂಕ ಎದುರಾಗಲಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ KRS ಡ್ಯಾಮಿನ ಮಟ್ಟ ದಿನೇ ದಿನೇ ಕುಸಿತ ಆಯ್ತಾ ಇದೆ. ಇದರಿಂದಾಗಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುತ್ತಾ, ನೀರಿನ ಸಮಸ್ಯೆ ಉಲ್ಬಣ ಆಗುತ್ತಾ ಅನ್ನೋ ಒಂದು ಆತಂಕ ಇರುವಂಥದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ ಹೇಳಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. KRS ಡ್ಯಾಮ್ ಬರಿದಾಗ್ತಾ ಇರುವಂಥ ದೃಶ್ಯವನ್ನು 124.80 ಅಡಿ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ KRS ಜಲಾಶಯದಲ್ಲಿ ಕೇವಲ 92 ಅಡಿ ಮಾತ್ರ ನೀರು ಇರುವಂಥದ್ದು. ಹೀಗಾಗಿ ಬರಿದಾಗ್ತಾ ಇರುವಂಥ ಅಣೆಕಟ್ಟೆಯನ್ನು ಗಮನಿಸ್ಬೋದು. ಒಂದೆಡೆ ಬಿರು ಬಿಸಿಲು, ಬೇಸಿಗೆಯ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಜಲಾಶಯಗಳ ನೀರಿನ ಮಟ್ಟ ಕುಸಿತಾ ಹೋಗ್ತಾ ಇದೆ. KRS ಡ್ಯಾಮ್ನ ನೀರಿನ ಮಟ್ಟವು ಅದೇ ರೀತಿ ಕುಸಿತಾ ಇರುವಂಥದ್ದು. 92 ಅಡಿಗೆ ನೀರು ಕುಸಿತಿದೆ. ಇನ್ನು ಮೇ ತಿಂಗಳಿನಲ್ಲಿ ಡ್ಯಾಮ್ನಿಂದ ಕೃಷಿಗೆ ನೀರು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಕಡೆ ಬಿಸಿಲಿನ ಝಳ ಹೆಚ್ಚಾಗಿರುವಂಥದ್ದು, ಬಿರು ಬಿಸಿಲಿಗೆ ಬೆಳೆಗಳು ಒಣಗುವಂಥ ಭೀತಿ ಎದುರಾಗಿದೆ. ಒಂದು ತಿಂಗಳು ನೀರು ಕೊಡಲಿಲ್ಲ ಅಂದರೆ ಖಂಡಿತವಾಗೂ ಈಗ ಬೆಳೆದಿರುವಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಹಾಗಾಗಿ ಒಂದು 15 ದಿವಸನಾದರೂ ಕೂಡ ನೀರನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಅದ್ರ ಜೊತೆಗೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅವಲಂಬಿಸಿರುವಂಥ ಜಿಲ್ಲೆಗಳಿಗೆ ನೀರು ಕೊಡಬೇಕು. ಹಾಗಾಗಿ ಈ ನೀರಿನಲ್ಲಿ ಎಲ್ಲ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಾಧ್ಯವೋ ಆಗಲ್ವಾ ಅನ್ನೋದೊಂದು ಸಹಜವಾಗಿ
ಪ್ರಶ್ನೆ ಇರುವಂಥದ್ದು. ಸದ್ಯ ಡ್ಯಾಮ್ನಲ್ಲಿ 17 TMC ನೀರು ಶೇಖರಣೆಯಾಗಿದೆ. 17 TMCಯಲ್ಲಿ 7 TMC ಡೆಡ್ ಸ್ಟೋರೇಜ್, ಅದನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಡ್ಯಾಮ್ ಸೇಫ್ಟಿಯಿಂದ ಆ ನೀರನ್ನು ಅಲ್ಲೇ ಬಿಡಬೇಕು. ಉಳಿಕೆ 10 TMC ನೀರಿನಲ್ಲಿ ಕೃಷಿ ಹಾಗೂ ಕುಡಿಯೋ ನೀರಿಗೆ ಕೊಡಬೇಕು. ಏನು ಈಗಿದ್ರೂ ಕೂಡ ಮೇ ಅಂತ್ಯದವರೆಗೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೀರಿಗೆ ದೊಡ್ಡ ಪ್ರಮಾಣದ ಸಮಸ್ಯೆ ಆಗಲ್ಲ. ಮೊದಲು ನಾವು ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಬಳಿಕ ಕೃಷಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅಷ್ಟಾದರೂ ಕೂಡ ಮುಂಗಾರಿನಲ್ಲೇನಾದರೂ ಮಳೆ ಕಡಿಮೆ ಆಯಿತು ಅಂದರೆ ನಿಜಕ್ಕೂ ಕೂಡ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗುತ್ತೆ. ಹನಿ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಒಂದು ಆತಂಕ ಸಹಜವಾಗೇ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ.